ಹಾಯ್ ಎಲ್ರಿಗೂ. ಇವತ್ತು ನಾನು ಡಿಫ್ರೆಂಟ್ ಟೈಪ್ಸ್ ಆಫ್ ದೋಸೆಸ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬ್ರೇಕ್ಫಾಸ್ಟ್ಗಾಗಿರ್ಬೋದು, ಸ್ನ್ಯಾಕ್ಸ್ಗಾಗಿರ್ಬೋದು, ಈ ಥರ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ದೋಸೆಸ್ನ ಈಸಿಯಾಗಿ ಮಾಡ್ಬೋದು. ಸೊ ಅದು ಯಾವ ಥರ ಅಂತ ಈಗ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಈಗ ನಾನು ಮೊದಲನೇದಾಗಿ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಸೊ ಆ ಪ್ಯಾನ್ಗೆ 2 ಸ್ಪೂನಷ್ಟು ನಾನು ತುಪ್ಪನ ಹಾಕ್ಕೊಂಡು, ಮತ್ತು ಸ್ವಲ್ಪ ಬಿಸಿ ಆದಮೇಲೆ ತುಪ್ಪ, ಅದಕ್ಕೆ ನಾನು ಸಾಸಿವೆ 1 ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ. ಹಾಗೆ ಜೀರಿಗೆ 1 ಸ್ಪೂನಷ್ಟು ಕೂಡ ಹಾಕ್ಕೊಳ್ತಿದ್ದೀನಿ. ಮತ್ತು ಕಡಲೆಬೇಳೆ ಮತ್ತು ಉದ್ದಿನ ಬೇಳೆನ ಒಂದೊಂದು ಸ್ಪೂನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ, ನೋಡ್ತಿರ್ಬೋದು. ಹಾಗೆ ನಾನು ಇಲ್ಲಿ ಶುಂಠಿನ ಸಣ್ಣ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ಕೂಡ ಹಾಕಿ ಫ್ರೈ ಮಾಡಿ, ಮತ್ತು 2ರಿಂದ 3 ಮೆಣಸಿನ್ಕಾಯಿನ, ಹಸಿರು ಮೆಣಸಿನ್ಕಾಯಿನ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ಕೂಡ ಇಲ್ಲಿ ಬಾಣಲಿಗೆ ಹಾಕ್ತಿದ್ದೀನಿ. ಹಾಗೆ ಕರಿಬೇವನ್ನ ನಾನು ಅದನ್ನು ಕೂಡ ಸಣ್ಣದಾಗಿ ಒಂದು 4 ಎಳೆನ ಕಟ್ ಮಾಡ್ಕೊಂಡಿದ್ದೆ. ಸೊ ಅದನ್ನು ಹಾಕಿ ಸ್ವಲ್ಪ ಒಂದು 5 ಸೆಕೆಂಡ್ವರೆಗೂ ಫ್ರೈ ಮಾಡಿ, ಅದಕ್ಕೆ ನಾನಿಲ್ಲಿ ಒಂದು ಫುಲ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು, ಸೊ ಅದನ್ನು ಕೂಡ ಆ್ಯಡ್ ಮಾಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ, ನೀವು ನೋಡ್ತಿರ್ಬೋದು. ಒಂದು ಈರುಳ್ಳಿ ಹಾಕಿ ಒಂದು 10 ನಿಮಿಷ 10 ಸೆಕೆಂಡ್ ಆದಮೇಲೆ ಮತ್ತು ಒಂದು ಫುಲ್ ಟೊಮೊಟೊನ ಕೂಡ ಆ್ಯಡ್ ಮಾಡ್ತಿದ್ದೀನಿ. ನೋಡಿ, ಈ ಥರ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಹಾಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ನುಣ್ಣಗೆ ಕಟ್ ಮಾಡ್ಕೊಂಡಿದ್ದೆ 1 ಕಪ್ಪಿನಷ್ಟು. ಸೊ ಅದನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ. ಸೊ ಅದನ್ನೆಲ್ಲ ಆ್ಯಡ್ ಮಾಡಿ ಅದು ಸ್ವಲ್ಪ ಒಂದು ತಣ್ಣಗಾಗೋಕ್ಕೆ ಸೈಡಲ್ಲಿ ಇಟ್ಬಿಡಿ. ಹಾಗೆ ನಾನಿಲ್ಲಿ ಪಕ್ಕದಲ್ಲಿ ಒಂದು ಬೌಲ್ಗೆ ಚಪಾತಿ ಹಿಟ್ಟನ್ನು ಹಾಕ್ಕೊಂಡು, ಮತ್ತು ಮೈದಾ ಒಂದು ಸ್ವಲ್ಪ 1 ಕಪ್ನಷ್ಟು ಹಾಕ್ಕೊಂಡು, ಅದಕ್ಕೆ ಸಾಲ್ಟ್ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ರುಚಿಗೆ. ಸೊ ನಾವೇನಿಲ್ಲಿ ಫ್ರೈ ಮಾಡ್ಕೊಂಡಿದ್ವಿ ಆ ಇಂಗ್ರೀಡಿಯೆಂಟ್ಸ್ನೆಲ್ಲನೂ ಈ ಹಿಟ್ಟಿಗೆ ಹಾಕ್ಬಿಟ್ಟು ಒಂದು ಬೌಲ್ನಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ, ನೋಡ್ತಿರ್ಬೋದು. ಈ ಥರ ಎಲ್ಲ ಕ್ಲೀನಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಬೇಕು, ಆ ಥರ ಮಿಕ್ಸ್ ಆಗಿ ನಿಮಗೆ ಗೊತ್ತಿಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆ ಅದಕ್ಕೆ ಬರಬೇಕು. ಸೊ ಆ ಥರ ನೀರನ್ನು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿ, ಒಂದೇ ಸರಿ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಬೇಡಿ. ಸೊ ಈ ಥರ ಒಂದೊಂದು ಸ್ವಲ್ಪನೇ ನೀರು ಹಾಕ್ಕೊಂಡು ನೀವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ನಿಧಾನಕ್ಕೆ. ಹಿಟ್ಟಿನಲ್ಲಿ ಯಾವುದೇ ರೀತಿ ಒಂದು ಗಂಟು ಇರಬಾರ್ದು, ಗಂಟಿದ್ರೆ ದೋಸೆ ಚೆನ್ನಾಗಿ ಬರೋದಿಲ್ಲ. ಸೊ ಈ ಥರ ಕ್ಲೀನಾಗಿ ನೀರಾಗಿ ಎಲ್ಲ ಕಡೆ ಮೆಲ್ಟ್ ಆಗಬೇಕು, ಯಾವುದೇ ರೀತಿ ಒಂದು ಗಂಟು ಇಲ್ಲದೆ ಹಂಗೆ ಮೆಲ್ಟ್ ಆಗಿರಬೇಕು. ಸೊ ಅದನ್ನು ಈಗ ನೀವು ಪ್ಯಾನ್ ಆಲ್ರೆಡಿ ಬಿಸಿಗಿಟ್ಟಿದ್ದೆ ನಾನು. ಸೊ ಆ ಪ್ಯಾನ್ ಮೇಲೆ ಹಾಕ್ತಿದ್ದೀನಿ, ನೀವೇ ನೋಡ್ತಿರ್ಬೋದು. ಸೊ ಈ ಥರ ಕ್ಲೀನಾಗಿ ಹಾಕಿ, ಗಂಟು ಇದ್ದರೆ ಮಧ್ಯ ಕ್ಲೀನಾಗಿ ದೋಸೆ ಏಳೋದಿಲ್ಲ. ಸೊ ಅದಕ್ಕೆ ಗಂಟು ಇಲ್ಲದೆ ಹಂಗೆ ಮಿಕ್ಸ್ ಮಾಡ್ಕೊಳ್ಳಿ ಅಂತ ಹೇಳೋದು. ಮತ್ತು ನಾನು ಈ ಪ್ಯಾನ್ ದೋಸೆ ಹಾಕಿದ್ವಲ್ಲ, ಒಂದು ಸುತ್ತಲೂ 1 ಸ್ಪೂನಷ್ಟು ಎಣ್ಣೆನ ಹಾಕ್ತಿದ್ದೀನಿ. ಸೊ ಚೆನ್ನಾಗಿ ಬೇಯಬೇಕು. ಸೊ ಆಗ ನಿಧಾನಕ್ಕೆ ದೋಸೆನ ತಿರುವಿ ಹಾಕಬೇಕು. ಸೊ ಈಗ ನೋಡಿ ದೋಸೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ, ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ದೋಸೆ ನೀವು ಕೂಡ ಟ್ರೈ ಮಾಡ್ಬೋದು, ತುಂಬ ಈಸಿಯಾಗಿ ಬೇಗ ಮತ್ತು ತುಂಬ ರುಚಿ ಇರುತ್ತೆ. ಸೊ ಇದನ್ನು ಟ್ರೈ ಮಾಡಿ ಒಂದ್ಸಲ ನೀವು ಕೂಡ. ಸೊ ನೋಡ್ತಿರ್ಬೋದು ನೀವು ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಬೇಗ ದೋಸೆ ಆಗಿದೆ ಅಂತ. ಸೊ ಈಗ ನೋಡಿ ಯಾವ ಥರ ಸ್ಮೂತಾಗಿ, ತುಂಬ ಸ್ಮೂತಾಗಿ ಬಂದಿದೆ. ಮತ್ತು ಇಲ್ಲಿ ನಾನು ಅದನ್ನು ನೀರು ದೋಸೆಯನ್ನಾಗಿ ಮಾಡ್ತಿದ್ದೀನಿ. ಸೊ ನಾವಿಲ್ಲಿ ನೀರು ದೋಸೆ ಹೇಗೆ ಮಾಡೋದು ಅಂತ ಅದನ್ನು ಕೂಡ ಹೇಳ್ಕೊಳ್ಳೋಣ. ನೀರು ದೋಸೆ ಥರನೇ ಆಗುತ್ತೆ. ಸೊ ಅದನ್ನು ಇಲ್ಲಿ ಹೇಗೆ ಮಾಡೋದು ಅಂತ ಅದನ್ನು ಕೂಡ ಹೇಳೋಣ. ಇಲ್ಲಿ ನಾನು 1 ಕಪ್ಪಿನಷ್ಟು ರೈಸ್ ಫ್ಲೋರ್ನ ತೊಗೊತಿದ್ದೀನಿ. ಸೊ ಅದಕ್ಕೆ ನಾನು ಇಲ್ಲಿ ರವೆನ ಆ್ಯಡ್ ಮಾಡ್ತಿದ್ದೀನಿ. ನೀವು ಚಿರೋಟಿ ರವೆನ ಆ್ಯಡ್ ಮಾಡಿ 2 to 3 ಸ್ಪೂನ್ಸಷ್ಟು, ಅದಕ್ಕೆ ಆದಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿ, ಮತ್ತು ಜೀರಿಗೆ ಸೀಡ್ಸ್ನ ಹಾಕ್ತಿದ್ದೀನಿ. ಒಂದು ಮೆಣಸಿನ್ಕಾಯಿನ ನುಣ್ಣಗೆ ಹಚ್ಚಿಟ್ಕೊಂಡಿದ್ದೆ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಲೀವ್ಸ್ನ ಹಾಕ್ತಿದ್ದೀನಿ. ಹಾಗೆ 1 ಕಪ್ಪಿನಷ್ಟು ಈರುಳ್ಳಿ ಕೂಡ ಚಾಪ್ ಮಾಡ್ಕೊಂಡಿದ್ದೆ, ಆ ಈರುಳ್ಳಿನ ಹಾಕಿ 1 ಕಪ್ಪಿನಷ್ಟು ನೀರು ಹಾಕಿ, ಮತ್ತು 1 ಕಪ್ನಷ್ಟು ನೀರು ಹಾಕ್ಕೊಂಡು ಮೊದಲು ಚೆನ್ನಾಗಿ ಮಿಕ್ಸ್ ಮಾಡಿ. ಸೊ ಆಗ ನಿಮಗೆ ದೋಸೆ ಹಿಟ್ಟಿನ್ಗೆ ಅದಕ್ಕೆ ಬರ್ತಿಲ್ಲ ಅಂದಾಗ ಸೊ ಮತ್ತೆ ನೀವು ಆ್ಯಡ್ ಮಾಡ್ಕೊಳ್ಳಿ. ಇದು ದೋಸೆ ಹಿಟ್ಟಿನಕ್ಕಿಂತ ಒಂದು ಸ್ವಲ್ಪ ನೀರಾಗಿರಬೇಕು. ಸೊ ಅದನ್ನು ನೋಡಿಕೊಂಡು ಇದು ಮಾಡಿ. ಮತ್ತು ಇದನ್ನು 10 ಮಿನಿಟ್ಸ್ ಹಾಗೆ ಬಿಟ್ಬಿಟ್ಟು, ಮತ್ತು ನೋಡಿ ಈ ಥರ ಎಲ್ಲ ತುಂಬ ಚೆನ್ನಾಗಿ ಕ್ಯೂರ್ ಆಗಿರುತ್ತೆ. ಸೊ ಇದಕ್ಕೆ
ಮತ್ತಷ್ಟು ಇನ್ನು ಸ್ವಲ್ಪ ನಂಗೆ ನೀರು ಬೇಕು ಅನ್ನಿಸ್ತು, ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಸೊ ಈಗ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿ ನೋಡ್ತಿರ್ಬೋದು ಹೆಂಗಾಗಿದೆ. ಒಂದು ಸ್ವಲ್ಪ ನೀರಾಗಿ ಇರಲಿ, ಯಾಕಂದರೆ ನೀರು ದೋಸೆ ಥರ ಹಾಕೋದ್ರಿಂದ ಸೊ ಹಾಗೆ ಇರಬೇಕು. ನಾನಿಲ್ಲಿ ಮತ್ತೆ ಹೆಂಚಿಗೆ ಆಯಿಲ್ನ ಹಾಕಿ ಮತ್ತು ನೋಡಿ ಈ ಥರ ಹಾಕಬೇಕಾಗುತ್ತೆ. ನೀರು ದೋಸೆ ಬೇಕು ಅಂದರೆ ಈ ಥರ ದೂರ ಹಾಕಬೇಕಾಗುತ್ತೆ. ಸೊ ನೋಡಿ ನೀವು ಮತ್ತು ಹೆಂಚೆಲ್ಲ ಫುಲ್ಲು ದೋಸೆ ಹಿಟ್ಟಂತ ಹಾಕಿದ್ಮೇಲೆ ಅದಕ್ಕೆ ಅಲ್ಲಲ್ಲೇ ಆಯಿಲ್ನ ಹಾಕಿ ಮತ್ತು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹೇಳ್ತಿದೆ ಅಂತ. ತುಂಬ ಚೆನ್ನಾಗಿ ಮೇಲೆ ಬರ್ತಿದೆ ದೋಸೆ. ಸೊ ಈ ಥರ ಬರಬೇಕು. ಸೊ ಇದನ್ನು ಕೂಡ ತುಂಬ ಚೆನ್ನಾಗಿ ಬೇಯಿಸ್ಕೊಂಡು, ಈರುಳ್ಳಿ ಎಲ್ಲ ಹಾಕಿರೋದ್ರಿಂದ ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಈರುಳ್ಳಿ ಎಲ್ಲ ಬೇಯಬೇಕು, ನಿಧಾನಕ್ಕೆಲ್ಲ ಬೇಯಿಸ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ಬಿಡಿ. ದೋಸೆ ಬೇಗ ಸಿದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಲೋ ಫ್ಲೇಮಲ್ಲಿ ಇಟ್ಕೊಂಡು, ಈರುಳ್ಳಿ ಎಲ್ಲ ಬೆಂದುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿದ್ರೆ. ಸೊ ಈ ಥರ ನಿಧಾನ ಮಾಡಿಕೊಂಡು ಒಂದೊಂದು ಹಾಗೆ ದೋಸೆನ ಹಾಕ್ಕೊಂಡು ಸರ್ವ್ ಮಾಡ್ಕೊಳ್ಳಿ ನಿಮ್ಮ ಪ್ಲೇಟ್ಗೆ. ಸೊ ಒಂದು ಕಡೆ ಇದು ತೆಳು ಇರೋದ್ರಿಂದ ದೋಸೆ ನೀವು ಒಂದು ಕಡೆ ಬೇಯಿಸ್ಕೊಂಡ್ರೆ ಸಾಕು, ಮತ್ತೊಂದು ಕಡೆ ಏನು ಅವಶ್ಯಕತೆ ಇಲ್ಲ. ಅದನ್ನು ನೋಡಿಕೊಂಡು ನೀವು ಒಂದು ಕಡೆ ಬೇಯಿಸ್ಕೊಂಡ್ರೆ ಸಾಕು. ಸೊ ನೋಡಿ ಈಗ ನಾನು ಪ್ಲೇಟ್ಗೆ ಸರ್ವ್ ಮಾಡಿದ್ದೀನಿ ಯಾವ ಥರ ಕಾಣಿಸ್ತಿದೆ ಅಂತ. ತುಂಬ ಕ್ರಿಸ್ಪಿಯಾಗಿ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಬರುತ್ತದೆ. ಈಗ ಇದು ನಾರ್ಮಲ್ ದೋಸೆನ ಹೇಗೆ ಮಾಡೋದು ಅಂತ ನಿಮಗೆಲ್ಲ ಹೇಳ್ಕೊಡ್ತೀನಿ. ಸೊ ನೀವು ಕೂಡ ಟ್ರೈ ಮಾಡಿ ಮನೇಲಿ. ಎಲ್ಲ ಟ್ರೈ ಮಾಡಿ ನಿಮ್ಗೆ ಯಾವ ದೋಸೆ ಇಷ್ಟ ಆಯಿತು ಟೇಸ್ಟ್ ಅಂತ ನಂಗೆ ತಿಳಿಸಿ. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಂದರೆ ನಾನಿಲ್ಲಿ ವೀಟ್ ರವೆ ತೊಗೊಂಡಿದ್ದೀನಿ. ವೀಟ್ ರವೆ ಸಿಗುತ್ತೆ, ನೀವು ಬೇಕಾದರೆ ಡಿಮಾರ್ಟ್ ಅಥವಾ ಸೂಪರ್ ಮಾರ್ಕೆಟ್ಸಲ್ಲಿ ಇಲ್ಲ ಆನ್ಲೈನಲ್ಲಿ ಸಿಗುತ್ತೆ. ಸೊ ತರಿಸ್ಕೊಳ್ಳಿ. ಅಂದರೆ ಬನ್ಸಿ ರವೆ ಅಂತ ಹೇಳ್ತಾರೆ. ಅದಕ್ಕೆ ನಾನು ತುಂಬ ಅದನ್ನ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ನೀವೇ ನೋಡ್ತಿರ್ಬೋದು ಉದ್ರುದ್ರಾಗಿ ತುಂಬ ಚೆನ್ನಾಗಾಗಿದೆ. ಸೊ ಇದಕ್ಕೆ ನಾನು ಅರ್ಧ ಕಪ್ಪಿನಷ್ಟು ಮೊಸರನ್ನ ಆ್ಯಡ್ ಮಾಡ್ತಿದ್ದೀನಿ. ಮೊಸರು ಯಾಕೆ ಆ್ಯಡ್ ಮಾಡ್ತಿದ್ದೀನಿ ತುಂಬ ಸ್ಮೂತಾಗಿ ಮತ್ತು ಹೆಂಚಿಗೆ ಹಿಡ್ಕೊಂಡಿರೋ ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಮೊಸರನ್ನ ಆ್ಯಡ್ ಮಾಡ್ತಾರೆ. ಮತ್ತು 1 ಕಪ್ನಷ್ಟು ನೀರನ್ನ ಕೂಡ ಆ್ಯಡ್ ಮಾಡ್ತಿದ್ದೀನಿ. 1 ಕಪ್ನಷ್ಟು ನೀರನ್ನ ಆ್ಯಡ್ ಮಾಡಿ ಎಲ್ಲ ಪೂರ್ತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪೂರ್ತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ 10 ಮಿನಿಟ್ಸ್ ಕೂಲ್ ಆಗಕ್ಕೆ ಬಿಟ್ಬಿಡೋಣ. ಎಲ್ಲ ಚೆನ್ನಾಗಿ ಹಿಡಿಯುತ್ತೆ. ಸೊ ನೋಡ್ತಿರ್ಬೋದು ನೀವು ನಾವು ರವೆ ಹಾಕಿರುತ್ತಲ್ಲ, ಅದು ರವೆ ಎಲ್ಲ ಚೆನ್ನಾಗಿ ನುಣ್ಣಗಾಗಿರುತ್ತೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಮಿಕ್ಸಿ ಬೌಲ್ಗೆ ಹಾಕ್ಕೊಳ್ಬೇಕಾಗತ್ತೆ. ಮಿಕ್ಸಿ ಬೌಲ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಬೇಕು. ಅದಕ್ಕೂ ಮುಂಚೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಕೂಡ ನಿಮಗೆ ಬೇಕಾದರೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಬೋದು. ಸೊ ಈಗ ಹಾಕೋದ್ರಿಂದ ನುಣ್ಣಗೆ ತುಂಬ ಎಲ್ಲ ಕಡೆಯೂ ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಅಂತ ಮಿಕ್ಸಿಗೆ ಹಾಕ್ತಾಯಿದ್ದೀವಿ ಅಷ್ಟೇ. ಸೊ ನೀವು ನೋಡಿಕೊಂಡು ಈ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡಿಟ್ಕೊಂಡಿದ್ದಂತಹ. ಮತ್ತು ಇಂಗು ಹಾಕ್ತಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಗಂಟಿಲ್ಲದೆ ಥರ ಮಿಕ್ಸ್ ಮಾಡಿ ಎಷ್ಟು ನೀವು ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ದೋಸೆ ಬರುತ್ತೆ ಅಂತ. ಒಂದು ಗಂಟಿದ್ರೂ ದೋಸೆ ಹಾಳಾಗೋಗುತ್ತೆ. ಸೊ ಅದಕ್ಕೆ ನೋಡಿ ಇಲ್ಲಿ ಹೆಂಚು ಹೀಟಾಗಿದೆ. ಸೊ ಅದ್ರ ಮೇಲೆ ನಾನು ಹಾಕಿ ದೋಸೆ ಫುಲ್ ಹೆಂಚೆಲ್ಲ ಸ್ಪ್ರೆಡ್ ಮಾಡ್ತಿದ್ದೀನಿ. ಸೊ ನಾನು ಹಾಗೆ ಆಯಿಲ್ ಕೂಡ ಬಿಡ್ತಿದ್ದೀನಿ ದೋಸೆ ಚೆನ್ನಾಗಿ ಬರಲಿ ಅಂತ. ಸೊ ಆಯಿಲ್ ಬಿಟ್ಟು ನೀವು ನೋಡ್ತಿರ್ಬೋದು ಈಗ ದೋಸೆ ಚೆನ್ನಾಗಿ ಬಂದಿದೆ. ಸೊ ಇದನ್ನು ರಿವರ್ಸ್ ಹಾಕ್ಕೊಂಡು ಮತ್ತೆ ಹಾಕ್ಕೊಂಡು ನೋಡಿ ನೀವು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಎಲ್ಲ ಬ್ರೌನಿಷ್ ಕಲರ್ ಆಗಿದೆ ದೋಸೆ ಫುಲ್ಲು. ಈಗ ಬೇಕಾದರೆ ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ಮತ್ತೊಂದು ದೋಸೆನ ಹಾಕಿ ತೋರಿಸ್ತಿದ್ದೀನಿ ನಿಮಗೆ. ತುಂಬ ಸ್ಪ್ರೆಡ್ ಮಾಡಬೇಡಿ, ಯಾಕಂದರೆ ಮಂದ ಬರೋದಿಲ್ಲ, ಇದು ತೆಳು ಬಂದುಬಿಡುತ್ತೆ. ನಮಗೆ ದೋಸೆ ಒಂದು ಸ್ವಲ್ಪ ಮಂದ ಇದ್ರೇ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ತಕ್ಕಂತೆ ನೋಡಿಕೊಂಡು ನೀವು ಹಾಕ್ಕೊಳ್ಳಿ. ಒಬ್ಬೊಬ್ರಿಗೆ ಯಾವುದೇ ದೋಸೆ ಅದು ಕ್ರಿಸ್ಪಿಯಾಗಿರೋದು ಇದ್ರೆ ತಿನ್ನೋದಕ್ಕೆ ಇಷ್ಟಪಡ್ತಾರೆ. ಸೊ ಅಂಥವರು ಬೇಕಾದರೆ ಅಗಲ ಹಾಕ್ಕೊಂಡು ಮಾಡ್ಕೊಂಡು ತಿನ್ಬೋದು, ಅದು ಚೆನ್ನಾಗಿ ಬರುತ್ತೆ. ಸೊ ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ದೋಸೆಗೆ ನಾನು
ಇಲ್ಲಿ ಕಡಲೆ ಬೀಜ ಚಟ್ನಿ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ನಿಮಗೆ ಚಟ್ನಿನ ಹೇಳ್ಕೊಡ್ತೀನಿ. ಸೊ ಇಲ್ಲಿ ಮತ್ತೊಂದು ದೋಸೆನ ಹೇಳ್ಕೊಡ್ತಿದ್ದೀನಿ. ನೋಡ್ತಿರ್ಬೋದು, ಈ ದೋಸೆ ಕೂಡ ತುಂಬ ಸ್ಮೂತಾಗಿ ತುಂಬ ಕಲರ್ಫುಲ್ಲಾಗಿ ಬಂದಿದೆ. ಸೊ ಈ ದೋಸೆನ ಹೇಗೆ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ವೀಟ್ ಫ್ಲೋರ್ ಅಂದರೆ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ಸಾಲ್ಟ್ ಮತ್ತು 1 ಸ್ಪೂನಷ್ಟು ಜೀರಿಗೆ ಎಲ್ಲ ತೊಗೊಂಡು, ಮತ್ತು ಅದಕ್ಕೆ ನಾನು ಚಾಪ್ ಮಾಡಿರೋಂಥ ಕರಿಬೇವನ್ನ ಕೂಡ ಹಾಕ್ಕೊಳ್ತಿದ್ದೀನಿ. ಮತ್ತು 2 ಚಿಲ್ಲಿ ಕೂಡ ಚಾಪ್ ಮಾಡಿದೆ, ಅದನ್ನು ಹಾಕ್ಕೊತಿದ್ದೀನಿ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಇತ್ತು, ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು, ಮತ್ತು ನಾನು ಕೊತ್ತಂಬರಿ ಸೊಪ್ಪಿತ್ತು ಅದನ್ನು ಕೂಡ ಚಾಪ್ ಮಾಡಿಕೊಂಡು ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಸೊ ಈ ಥರ ಎಲ್ಲ ಇಂಗ್ರೀಡಿಯೆಂಟ್ಸು ಈ ವೀಟ್ ಜೊತೆ ಎಲ್ಲನೂ ಮಿಕ್ಸ್ ಆಗಬೇಕು. ಸೊ ಅದಕ್ಕೆ ತಕ್ಕಂತೆ ನೋಡ್ಕೊಂಡು, ದೋಸೆ ಹಿಟ್ಟಿಗೆ ತಕ್ಕಂತೆ, ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ನೀರು ಹಾಕ್ಕೊಂಡು ನಿಧಾನವಾಗಿ ಯಾವುದೇ ರೀತಿಯ ಒಂದು ಗಂಟು ಇಲ್ದಿರ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಆಗಿದೆ, ಇಲ್ಲಿ ನೋಡ್ತಿರ್ಬೋದು. ಸೊ ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಈಗ ಹಾಗೆ ನೋಡಿಕೊಂಡು, ಈಗ ಹೆಂಚು ಆಲ್ರೆಡಿ ಇಟ್ಟಿದ್ದೀನಿ ಕಾಯೋಕ್ಕೆ. ಸೊ ಅದಕ್ಕೆ ಸರ್ವ್ ಮಾಡ್ಕೊಳ್ಳೋಣ. ಸೊ ಈ ಥರ ನೀಟಾಗಿ ನಿಧಾನಕ್ಕೆ ಹಾಕಿ, ಏನು ನಾವು ಹಾಕ್ತಾ ಈ ಥರ ರೌಂಡ್ ಮಾಡಬೇಕಾದ್ರೆ ಕಿತ್ತೋಗ್ಬಾರ್ದು ದೋಸೆ. ಅದನ್ನು ನೋಡಿಕೊಂಡು ನಿಧಾನವಾಗಿ, ಹೆಂಚು ಕಾದಿದ್ರೆ ಈ ಥರ ಕಿತ್ತೋಗಲ್ಲ. ಅದಕ್ಕೆ ಹೆಂಚು ಒಂದು ಸ್ವಲ್ಪ ಹೀಟ್ ಆದಮೇಲೆ ನೀವು ದೋಸೆ ಹಾಕಿ, ಮತ್ತು ನಾನು ಸುತ್ತು ಎಣ್ಣೆನ ಹಾಕಿ ನಿಧಾನಕ್ಕೆ ಬೇಯಬೇಕು. ಯಾವತ್ತೂ ಅಷ್ಟೇ ದೋಸೆನ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ ನಿಧಾನಕ್ಕೆ. ಯಾಕಂದರೆ ಆನಿಯನ್ ಎಲ್ಲ ಹಾಕಿರೋದ್ರಿಂದ ಆನಿಯನ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಹೈ ಫ್ಲೇಮಲ್ಲಿ ಬೇಯಿಸಿದ್ರೆ ಕಪ್ಪಾಗಿಬಿಡುತ್ತೆ ದೋಸೆ ಎಲ್ಲನೂ, ಒಳಗಡೆ ಇರೋದು ಯಾವುದೂ ಸಹ ಬೆಂದಿರೋದಿಲ್ಲ. ಸೊ ನಾನು ಇಲ್ಲಿ ನೋಡ್ತಿರ್ಬೋದು, ಚಿಕ್ಕದಾಗಿ ಟ್ರೈ ಮಾಡ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಮಾತ್ರ. ಸೊ ಇವಾಗ ಇದನ್ನು ರಿವರ್ಸ್ ಹಾಕಿ, ಆಗಿದೆ, ಇವು ಕೂಡ ಆಗಿದೆ. ನೋಡ್ತಿರ್ಬೋದು ತುಂಬ ಎಷ್ಟು ಬ್ರೌನ್ ಆಗಿ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಸೊ ಈಗ ಇದನ್ನೆಲ್ಲ ಸರ್ವ್ ಮಾಡಿಕೊಂಡು ಮತ್ತೊಂದು ದೋಸೆನ ಹೆಂಚು ಮೇಲೆ ಹಾಕೋಣ. ಸೊ ನೋಡ್ತಿರ್ಬೋದು ನೀವು, ಈಗ ಸರ್ವ್ ಮಾಡಿಕೊಂಡು, ಇದಕ್ಕೆ ನಾನು ಆಲೂಗಡ್ಡೆ ಪಲ್ಯನ ಮಾಡಿದ್ದೀನಿ. ಹಾಗೆ ಉಪ್ಪಿನಕಾಯಿ ಇತ್ತು, ಅದಕ್ಕೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಆಲೂಗಡ್ಡೆ ಪಲ್ಯದಕ್ಕಿಂತ ಉಪ್ಪಿನಕಾಯಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಈ ದೋಸೆ. ಸೊ ಎಲ್ಲನೂ, ಮತ್ತು ನಾವು ದೋಸೆಗೆ ನಂಚ್ಕೊಳ್ಳೋಕ್ಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ಚಟ್ನೀಸ್ನ ಹೇಳ್ಕೊಡ್ತೀನಿ ನೆಕ್ಸ್ಟು. ಸೊ ಅನದರ್ ಟೈಪ್ ಆಫ್ ದೋಸೆ. ಇದಕ್ಕೆ ನಾನು 1 ಕಪ್ನಷ್ಟು ರವೆ ತೊಗೊಂಡು, ಹಾಗೆ ಅರ್ಧ ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ತೊಗೊಳ್ತಿದ್ದೀನಿ. ಹಾಗೆ ಇದಕ್ಕೆ ನಾನು 1/4 ಕಪ್ನಷ್ಟು ಮೈದಾ ತೊಗೊಂಡು, ಅದಕ್ಕೆ ಉಪ್ಪನ್ನ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ. ಹಾಗೆ ಜೀರಿಗೆ 1 ಸ್ಪೂನಷ್ಟು ಹಾಕ್ಕೊಳ್ತಿದ್ದೀನಿ. ಹಸಿಮೆಣ್ಸಿನ್ಕಾಯಿ 1-2 ಹಚ್ಕೊಂಡು, ಹಾಗೆ ಕರಿಬೇವು ಮತ್ತು ಶುಂಠಿನ ಚಾಪ್ ಮಾಡ್ಕೊಂಡಿರೋದು, ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸೇಮ್ ಇಂಗ್ರೀಡಿಯೆಂಟ್ಸ್ನೇ ಹಾಕ್ಕೊಳ್ತಿದ್ದೀನಿ. ಸೊ ಹಾಗೆ 1 ಕಪ್ನಷ್ಟು ಈರುಳ್ಳಿ ಹಾಕ್ತಾಯಿದ್ದೀನಿ. ನೋಡ್ತಿರ್ಬೋದು ನೀವು, ಸಣ್ಣದಾಗಿ ಹಚ್ಚಿಟ್ಕೊಂಡು. ಹಾಗೆ ಚಿಲ್ಲಿ ಫ್ಲೇಕ್ಸ್ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ನ ಕೂಡ ಇದಕ್ಕೆ ಆ್ಯಡ್ ಮಾಡ್ತಿದ್ದೀನಿ. ನಿಮಗೆ ಗೊತ್ತಾಗ್ತಿದೆ ಅನಿಸ್ತಿದೆ. ಸೊ ಹಾಗೆ ನಾನು 3 to 4 ಕಪ್ನಷ್ಟು ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ದೋಸೆ ಹಿಟ್ಟಿನ ಅದಕ್ಕೆ ನಿಮಗೆಲ್ಲ ಒಂದು ಕ್ಲಾರಿಟಿ ಇರುತ್ತೆ ಯಾವುದಕ್ಕೆ ಅಂತ. ಸೊ ನಾನಿಲ್ಲಿ ತೋರಿಸ್ಕೊಡ್ತಿದ್ದು ಒಂದು ಸ್ವಲ್ಪ ನೀರು ದೋಸೆ ಟೈಪ್ ತೋರಿಸ್ಕೊಡ್ತಾಯಿದ್ದೀನಿ. ಸೊ ಅದಕ್ಕೆ ನೀವು ಆಗಲೇ ಒಂದು ಮಾಡಿ ತೋರಿಸಿರೋದ್ರಿಂದ, ಸೊ ನೀರು ದೋಸೆ ಟೈಪಲ್ಲಿ ಒಂದು ಸ್ವಲ್ಪ ನಾರ್ಮಲ್ ದೋಸೆಗಿಂತ ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ಒಂದು ಸ್ವಲ್ಪ ನೀರಾಗಿರಲಿ, ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನೀವು ನೋಡ್ತಿರ್ಬೋದು ಇಲ್ಲಿ ಯಾವ ಥರ ನಾನು ಮಿಕ್ಸ್ ಮಾಡಿದ್ದೀನಿ, ನೀರು ಥರ ಇದೆ ಒಂದು ಸ್ವಲ್ಪ. ಸೊ ಆ ಥರ ಮಿಕ್ಸ್ ಮಾಡಿಕೊಂಡು ಒಂದು 10 ಮಿನಿಟ್ಸ್ ಆಗಿಡೋಣ. ಚೆನ್ನಾಗಿ ಎಲ್ಲ ಕೂಡ ನೆಂದಿರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ, ನನಗೆ ಸ್ವಲ್ಪ ನೀರು ಬೇಕು ಅನ್ನಿಸ್ತು, ಸೊ ನೀರು ಆ್ಯಡ್ ಮಾಡ್ಕೊತಿದ್ದೀನಿ 1/4 ಕಪ್ನಷ್ಟು. ಈಗ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ, ಯಾಕಂದರೆ ನೀರಲ್ಲಿ ಹಾಕಿ ನೆನೆಯೋದಕ್ಕೆ ಬಿಡ್ತೀವಿ ಒಂದು 10 ಮಿನಿಟ್ಸ್ ಅಂದರೆ ತುಂಬ ಚೆನ್ನಾಗಿ ರವೆ ಎಲ್ಲ ಹಾಕಿರ್ತೀವಲ್ಲ, ಚೆನ್ನಾಗಿ ನೆನೆಯುತ್ತೆ ಅಂತ, ದೋಸೆ ಚೆನ್ನಾಗಿ ಬರುತ್ತೆ ಅಂತ. ಸೊ ನಾನು ಆಲ್ರೆಡಿ ಇಲ್ಲ ಹೆಂಚನ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಸೊ ಅದಕ್ಕೆ ಆಯಿಲ್ನ ಹಾಕಿ ಹೆಂಚು ಫುಲ್ಲು ಸ್ಪ್ರೆಡ್ ಮಾಡೋಣ. ಸೊ ಹೆಂಚು ಫುಲ್ಲು ಕೂಡ ಆಯಿಲ್ ಹಾಕಿರೋದನ್ನ ಸ್ಪ್ರೆಡ್ ಮಾಡಿ, ಮತ್ತು ಇದಕ್ಕೆ ದೋಸೆ ಹಾಕಬೇಕಾಗತ್ತೆ. ನಾವು ಹಾಕ್ತಿರೋದು ನೀರು ದೋಸೆ ಟೈಪು, ತುಂಬ ತೆಳುವಾಗಿ ಹಾಕಬೇಕಾಗಿರೋದ್ರಿಂದ ಒಂದು ಸ್ವಲ್ಪ ನಾನು ಆಗಲೇ ಹಾಕಿದೆ, ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಯಾವ ಥರ ಆ ದೋಸೆನ
ಹೆಂಚು ಮೇಲೆ ಹಾಕಬೇಕು ಅಂತ. ಸೊ ಹಾಕ್ತಿದ್ದೀನಿ. ಅದಕ್ಕೂ ಮುಂಚೆ ಇಲ್ಲಿ ನಾನು ಆನಿಯನ್ನ ಹಾಕ್ತಿದ್ದೀನಿ. ಯಾಕೆ ಹಾಕ್ತಿದ್ದೀನಿ ಅಂದರೆ ದೋಸೆ ಹಾಕಿದಾಗ ಆನಿಯನ್ ಅದ್ರ ಮೇಲೆ ಇರುತ್ತೆ ಅಂತ ಚೆನ್ನಾಗಿ ಬರುತ್ತೆ. ಮತ್ತು ಯಾಕಂದ್ರೆ ನಾವು ಅದರಲ್ಲೇ ಆನಿಯನ್ ಹಾಕಿದಾಗ ಈ ಥರ ಕ್ಲೀನಾಗಿ ಬರೋಲ್ಲ. ನಾನು ಫಸ್ಟ್ ಆನಿಯನ್ ಹಾಕ್ಬಿಟ್ಟು ಆಮೇಲೆ ಹಾಕ್ತಿದ್ದೀನಿ. ಇನ್ ಕೇಸ್ ಇಲ್ಲ ನಾನು ಆನಿಯನ್ನು ಅದು ಒಂದೇ ಸಲ ಮಿಕ್ಸ್ ಮಾಡಿ ಹಾಕ್ತೀನಿ ಅನ್ನೋರು ಕೂಡ ಈ ಥರ ಹಾಕ್ಕೊಬೋದು. ಪ್ರಾಬ್ಲಮ್ ಇಲ್ಲ, ಬರುತ್ತೆ ಅನ್ನೋದಾದರೆ ಹಾಕ್ಕೊಳ್ಳಿ. ಸೊ ನಾನು ಇಲ್ಲಿ ಎಲ್ಲ ಕಡೆಯೂ ಕೂಡ ಆಯಿಲ್ನ ಹಾಕ್ತಿದ್ದೀನಿ. ಎಲ್ಲ ಕಡೆ ಆಯಿಲ್ನ ಕ್ಲೀನಾಗಿ ಸ್ಪ್ರೆಡ್ ಮಾಡಿ. ಸೊ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕಾಗುತ್ತೆ. ಮತ್ತೆ ಹೇಳ್ತಿದ್ದೀನಿ ನೋಡಿ. ನಾನು ಸುಮ್ಮನೆ ಚಪಾತಿ ತಿರ್ಬೋದು ಇಡೋಷ್ಟ್ರೊಳಗಡೆ ಅದಷ್ಟಕ್ಕದೇ ಎದ್ದು ಬರ್ತಾಯಿದೆ. ಅಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ದೋಸೆ ಬಂದಿದೆ ಅಂತ ಅರ್ಥ. ನೋಡ್ತಿರ್ಬೋದು ಎಷ್ಟು ಬ್ರೌನಿಷ್ ಆಗಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ನಾನು ತವಾಗೆಲ್ಲ ಆನಿಯನ್ ಹಾಕಿದ್ದೆ, ಅದೆಲ್ಲ ಕ್ಲೀನಾಗಿ ದೋಸೆಗೆಲ್ಲ ಅಂಟ್ಕೊಂಡಿದೆ. ಸೊ ಇದನ್ನು ಕೂಡ ಒಂದು ಕಡೆ ನೀವು ಬೇಯಿಸ್ಕೊಂಡ್ರೆ ಸಾಕು, ಮತ್ತೊಂದು ಕಡೆ ಏನೂ ಅವಶ್ಯಕತೆ ಇಲ್ಲ. ಯಾಕಂದರೆ ತುಂಬ ತೆಳುವಿರೋದ್ರಿಂದ ಆಲ್ಮೋಸ್ಟ್ ಬೆಂದಿರುತ್ತೆ ಅದು. ಸೊ ನೀವು ಎರಡೂ ಕಡೆ ಬೇಯಿಸ್ಕೊಂಡು ಇಟ್ಕೊಳ್ಬೇಕು ಅನ್ನೋದೇನೂ ಇಲ್ಲ. ನಿಮಗೆ ಮತ್ತೊಂದು ತೋರಿಸ್ತೀನಿ ನೋಡಿ. ಈ ಥರ ಆನಿಯನ್ ಎಲ್ಲ ಸಣ್ಣದಾಗೆ ಕಟ್ ಮಾಡಿರ್ಬೇಕು. ಆನಿಯನ್ನು ದೊಡ್ಡ ಕಟ್ ಮಾಡಬೇಡಿ. ಸೊ ಈ ಥರ ಆನಿಯನ್ ಎಲ್ಲ ಹೆಂಚು ಮೇಲೆ ಹಾಕ್ಕೊಂಡು ಈ ಥರ ನಾವು ಮಿಕ್ಸ್ ಮಾಡಿರೋದನ್ನ ಮಿಕ್ಸರ್ನ ಈ ಥರ ಎಲ್ಲ ಕ್ಲೀನಾಗಿ ತವಾ ಫುಲ್ಲು ಮಿಕ್ಸ್ ಮಾಡಿ. ಸೊ ತವಾ ಫುಲ್ ಹಾಕಿದ್ಮೇಲೆ ಹಾಗೆ ಎಣ್ಣೆನ ಕೂಡ ಅದೇ ಥರ ಸ್ಪ್ರೆಡ್ ಮಾಡಿ. ಎಲ್ಲ ಕಡೆ ಎಣ್ಣೆನ ಸ್ಪ್ರೆಡ್ ಮಾಡಿಬಿಟ್ಟು ನಾನು ಲೋ ಫ್ಲೇಮಲ್ಲೇ ಮಾಡೋದ್ರಿಂದ ಒಂದು 2 to 3 ಮಿನಿಟ್ಸಲ್ಲಿ ಬೇಯುತ್ತೆ. ಏನು ಪ್ರಾಬ್ಲಮ್ ಏನಿಲ್ಲ, ತುಂಬ ಟೈಮ್ ತೊಗೊಳ್ಳಲ್ಲ. ಸೊ ಇದನ್ನು ಒಂದು ಕಡೆನೇ ಬೇಯಿಸ್ಕೊಳ್ಳೋದ್ರಿಂದ ಸೊ ನಾನು ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರ್ತದೆ, ತುಂಬ ಕ್ರಿಸ್ಪಿ ಆಗಿರುತ್ತೆ ಇದು ಮಾತ್ರ. ಸೊ ನೋಡ್ತಿರ್ಬೋದು ನಾನೆಲ್ಲ ಒಂದು ಬೌಲ್ಗೆ ಸರ್ವ್ ಮಾಡಿಕೊಂಡು ನಿಮಗೆ ತೋರಿಸ್ತಿದ್ದೀನಿ. ಇದಕ್ಕೆ ಕೂಡ ಕಡಲೆಬೀಜದ ಚಟ್ನಿ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ತುಂಬಾ ಡಿಫ್ರೆಂಟ್ ಟೈಪ್ಸ್ ಆಫ್ ದೋಸೆಸ್ ಇದೆ. ಮತ್ತು ಇದು ಒಂದು ಟೈಪ್ ಆಫ್ ದೋಸೆ ನೀವು ನೋಡ್ತಿರ್ಬೋದು. ಇದು ನಾರ್ಮಲ್ ಟೈಪ್ ಆಫ್ ದೋಸೆನೇ, ಬಟ್ ಇದಕ್ಕೆ ಒಂದು ಡಿಫ್ರೆಂಟ್ ಇಂಗ್ರೀಡಿಯೆಂಟ್ನ ಯೂಸ್ ಮಾಡ್ತೀವಿ ಅಷ್ಟೇ ನಾವು. ಇಲ್ಲಿ ನಾನು ಕಡಲೆಪುರಿನ ತೊಗೊಂಡಿದ್ದೀನಿ, ನೀವು ನೋಡ್ತಿರ್ಬೋದು. ಕಡಲೆಪುರಿಗೆ ನಾನು ನೀರನ್ನ ಆ್ಯಡ್ ಮಾಡಿ ಚೆನ್ನಾಗಿ ತೊಳಿತಾ ಇದ್ದೀನಿ ನೋಡಿ. ಏನೇ ಇಲ್ಲ ಅಂದರೂ ಒಂದು 2 to 3 ಟೈಮ್ಸ್ನ ಚೆನ್ನಾಗಿ ಕಡಲೆಪುರಿನ ತೊಳೆದು ಕಡಲೆಪುರಿನ ತುಂಬ ಚೆನ್ನಾಗಿ ನೀರನ್ನ ಎಲ್ಲ ಹಿಂಡಾಕ್ಬಿಟ್ಟು ಒಂದು ಬೌಲ್ಗೆ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ಥರ ಕ್ಲೀನಾಗಿ ಒಂದು ಬೌಲ್ಗೆ ನೀರೆಲ್ಲ ಹಿಂಡಿಬಿಟ್ಟು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದಾದಮೇಲೆ ಸಾರಿ ಅಡ್ವರ್ಟೈಸ್ ಆಗ್ತದೆ. ಸೊ ಈ ಥರ ಒಂದು ಬೌಲ್ಗೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಈ ಥರ ಎಲ್ಲ ಹಾಕ್ಕೊಂಡು ಮತ್ತೆ ಒಳ್ಳೆ ನೀರನ್ನ ಹಾಕಿ ಒಂದು 5 ಮಿನಿಟ್ಸ್ ಅದನ್ನು ನೆನೆಯೋದಕ್ಕೆ ಬಿಡಬೇಕಾಗತ್ತೆ. 5 ಮಿನಿಟ್ಸ್ ನೆನೆಯೋದಕ್ಕೆ ಬಿಟ್ಟ ತಕ್ಷಣ ನಾನು ಇಲ್ಲಿ ಇನ್ನೊಂದು ಬೌಲ್ಗೆ 1 ಕಪ್ನಷ್ಟು ರವೆ ತೊಗೊಂಡಿದ್ದೀನಿ, ನೋಡ್ತಿರ್ಬೋದು. 1 ಕಪ್ನಷ್ಟು ರವೆಗೆ ನಾನು ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಿದ್ದೀನಿ. ನೀರನ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಸೊ ಈ ಥರ ಚೆನ್ನಾಗಿ ಇದು ಮಾಡೋದ್ರಿಂದ ನೋಡಿ ಈ ಥರ ಆಗುತ್ತೆ. ಸೊ ಅದನ್ನೆಲ್ಲ ಚೆನ್ನಾಗಿ ಕಿವುಚಿ ಮತ್ತು ಇನ್ನೊಂದು ಸ್ವಲ್ಪ ನೀರು ಹಾಕಿ ನೆನೆಯೋದಕ್ಕೆ ಬಿಡಿ. ಅದನ್ನು ಕೂಡ ನೀವು ಅಷ್ಟರೊಳಗಡೆ ನಾವಿಲ್ಲಿ ಪೂರಿನ ನೆನೆ ಹಾಕಿದ್ವಲ್ಲ ಅದು ಕೂಡ ಮೆತ್ತಗಾಗಿರುತ್ತೆ. ಸೊ ಅದನ್ನು ಒಂದು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ನೋಡ್ತಿರ್ಬೋದು ಇಲ್ಲಿ ಇದನ್ನು ಕೂಡ ನಾವು ರವೆನೂ ಕೂಡ ನಿಮ್ಗೆ 2 ಟೈಮ್ಗೆ ಆಗುತ್ತೆ ಅನ್ನೋದಾದರೆ 2 ಟೈಮ್ಸ್ ಮಿಕ್ಸ್ ಮಾಡ್ಕೊಳ್ಳಿ. ನಂಗೆ ಅಟ್ ಎ ಟೈಮ್ ಇಲ್ಲಿ ಒಂದೇ ಎರಡೂ ಸೇರಿ ಒಂದೇ ಸರಿ ಹಾಕೋಷ್ಟು ಜಾಗ ಆಯಿತು ಮಿಕ್ಸಿಲಿ. ಸೊ ಅದಕ್ಕೆ ನಾನು ಮಿಕ್ಸಿ ಜಾರ್ಗೆ ಎಲ್ಲ ಒಂದೇ ಸಲ ಹಾಕ್ಕೊತಾ ಇದ್ದೀನಿ. ಸೊ ಅದನ್ನೆರಡನ್ನೂ ಒಂದೇ ಸಲ ಮಿಕ್ಸಿ ಮಾಡಿಕೊಂಡು ನೋಡ್ತಿರ್ಬೋದು ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂತ. ಸೊ ಈಗ ಒಂದು ಬೌಲ್ಗೆ ಇದನ್ನು ಶಿಫ್ಟ್ ಮಾಡ್ಕೊಳ್ಳೋಣ. ಹಾಗೆ ಶಿಫ್ಟ್ ಮಾಡಿಕೊಂಡು ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕು ಅಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇಲ್ಲ ಮಿಕ್ಸಿ ಮಾಡ್ಕೊಳ್ಬೋದು, ಪ್ರಾಬ್ಲಮ್ ಇಲ್ಲ, ಮಿಕ್ಸಿನೂ ಮಾಡ್ಕೊಳ್ಬೋದು. ನಾನು ಮಿಕ್ಸ್ ಮಾಡ್ಕೊಳ್ಬೋದು. ನಾನು ಬ್ಯಾಟರ್ ಇವಾಗ ನೋಡಿ ಯಾವ ಥರ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ. ಸೊ ಇದನ್ನು ಒಂದು ಬೌಲ್ಗೆ ಆ್ಯಡ್ ಮಾಡಿಕೊಂಡು ಸಾಲ್ಟ್ ಹಾಕ್ಕೊಂಡು, ಆವಾಗಲೇ ನಾನು ಸಾಲ್ಟ್ ಹೇಳಿದ್ದೀನಿ. ಸೊ ಮತ್ತು ನೀವು ಅದು ನಾನು ಎಲ್ಲೆಲ್ಲಿ ಸರಿ ಹೇಳ್ತೀನಿ ಅಲ್ಲೆಲ್ಲಿ ಸರಿ ಆ್ಯಡ್ ಮಾಡಬೇಡಿ. ಸೊ ನೋಡ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ರೆ ನೋಡ್ತಿರ್ಬೋದು ಯಾವ ಥರ ಕನ್ಸಿಸ್ಟೆನ್ಸಿಯಲ್ಲಿ ಇದು ಕಾಣ್ತಿದೆ. ಸೊ ಈಗ ನಾನು ಹೆಂಚಲ್ಲಿ ಆಲ್ರೆಡಿ ಬಿಸಿಗಿಟ್ಟಿರೋದ್ರಿಂದ ಸೊ ಇದಕ್ಕೆ ನಾನು ಆ್ಯಡ್ ಮಾಡ್ತಿದ್ದೀನಿ. ಎಲ್ಲ ದೋಸೆಗಿಂತಲೂ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ದೋಸೆ, ಬಟ್ ಚೆನ್ನಾಗಿರುತ್ತೆ, ಟ್ರೈ ಮಾಡಿ.
ಅಂದರೆ ನಾರ್ಮಲ್ ದೋಸೆಗಿಂತ ಕಡಿಮೆ ಟೈಮೇ. ಬಟ್ ನಾನೀಗ ಏನು ತೋರಿಸ್ಕೊಟ್ಟಿದ್ದೀನಿ ದೋಸೆ, ಅದರಲ್ಲಿ ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ನಾನು ಹೇಳ್ತಿರೋದು ಅಷ್ಟೇ. ನೋಡಿ ಚೆನ್ನಾಗಿ ಬರ್ತಿದೆ ದೋಸೆ ಕೂಡ, ತುಂಬ ಸಾಫ್ಟಾಗಿ ಬರುತ್ತೆ. ಪೂರಿನ ಮಾಡಿದ್ದೀವಿ, ರವೆನೇ ಹಾಕಿರೋದ್ರಿಂದ ಚೆನ್ನಾಗಿ ಬರುತ್ತೆ ಪೂರಿ. ನಮ್ಗೆ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬೇಕೋ ಆ ಕನ್ಸಿಸ್ಟೆನ್ಸಿಯಲ್ಲಿ ಹಾಕ್ಕೊಳ್ಬೋದು. ನೋಡಿ ನಾನಿಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ದೋಸೆ ಹಾಕ್ಬಿಟ್ಟು ಅದ್ರ ಮೇಲೆ ಆನಿಯನ್ ಹಾಕಿ ಮಿಕ್ಸ್ ಮಾಡಿ ಎತ್ತುತ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಬಂದಿದೆ, ನೋಡ್ತಿರ್ಬೋದು. ಸೊ ಇದಕ್ಕೆ ಕೂಡ ಕಡಲೆಬೀಜ ಚಟ್ನಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಹಾಗೆ ಖಾರ ಚಟ್ನಿ ಕೂಡ ಮಾಡಿದ್ದೀನಿ. ಸೊ ಆ ಚಟ್ನೀಸ್ ಎಲ್ಲ ಮತ್ತೊಂದು ವೀಡಿಯೋದಲ್ಲಿ ನಿಮಗೆಲ್ಲ ತುಂಬ ಕ್ಲೀನಾಗಿ ಹೇಳ್ಕೊಡ್ತೀನಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಚಟ್ನೀಸ್ನ. ಸೊ ನೋಡ್ತಿರ್ಬೋದು ದೋಸೆ ತುಂಬ ಚೆನ್ನಾಗಿ ಬಂದಿದೆ. ಸೊ ನೀವು ಕೂಡ ಟ್ರೈ ಮಾಡಿ.